ಹನುಮ ಜಯಂತಿಯ ವಿಶೇಷತೆ. ಹನುಮ ಹುಟ್ಟಿದ್ದು ಹೇಗೆ, ಆತನ ವಿಶೇಷತೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ಹಿಂದೆ ಅಂಜನಾ ದೇವಿ ಎಂಬ ಅಪ್ಸರೆ ಶಾಪದ ಕಾರಣದಿಂದ ಭೂಮಿಯ ಮೇಲೆ ವಾನರ ಸ್ತ್ರೀಯಾಗಿ ಜನಿಸುತ್ತಾಳೆ. ಅವಳು ಕೇಸರಿ ಎಂಬ ವಾನರ ರಾಜನ ಪತ್ನಿಯಾಗುತ್ತಾಳೆ. ತನಗಿರುವ ಶಾಪ ವಿಮೋಚನೆಗಾಗಿ ಮತ್ತು ಪುತ್ರ ಸಂತಾನಕ್ಕಾಗಿ ಅವಳು ದೀರ್ಘ ಕಾಲದವರೆಗೆ ಶಿವನನ್ನು ಕುರಿತು ಕಠಿಣ ತಪಸ್ಸು ಮಾಡುತ್ತಾಳೆ. ಆಂಜನೇಯನ ಭಕ್ತಿಗೆ ಮೆಚ್ಚಿದ ಆ ಶಿವನು ಅವಳಿಗೆ ಪುತ್ರಭಾಗ್ಯ ಕರುಣಿಸುತ್ತಾನೆ. ಇದೇ ಸಮಯದಲ್ಲಿ ಅಯೋಧ್ಯೆಯ ರಾಜ ದಶರಥ ಪುತ್ರ ಕಾಮೇಷ್ಟಿ ಯಾಗ ಮಾಡಿ ಪಡೆದ ಪಾಯಸದ ಒಂದು ಭಾಗವನ್ನು ಗಾಳಿಯು ಆರಿಸಿಕೊಂಡು ಹೋಗಿ ತಪಸ್ಸಿನಲ್ಲಿದ್ದ ಆಂಜನಾ ದೇವಿಯ ಕೈಗೆ ವಾಯುದೇವನು ನೀಡುತ್ತಾನೆ. ಆ ಪಾಯಸವನ್ನು ಸೇವಿಸಿದ ಆಂಜನೇಯು ಗರ್ಭಿಣಿಯಾಗುತ್ತಾಳೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಸೂರ್ಯೋದಯದ ಸಮಯದಲ್ಲಿ ಅಂಜನಾ ದೇವಿಗೆ ಶಿವನ ಅಂಶವಾಗಿ ಜನಿಸಿದ್ದ ಶಿವನ 11ನೆಯ ಅವತಾರ ವಾಯುದೇವನ ಆಶೀರ್ವಾದದಿಂದ ಹುಟ್ಟಿದ ಮಗುವೆ ವಾಯುಪುತ್ರ ಹನುಮಂತ ಬಜರಂಗಬಲಿ. ಆತನ ಮೊದಲ ಹೆಸರು ಸುಂದರ. ಚಿಕ್ಕವನಿದ್ದಾಗ ಆ ಕೆಂಪು ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಅದನ್ನು ಹಿಡಿಯಲು ಹೋದಾಗ ಇಂದ್ರನು ಬಿಟ್ಟ ವಜ್ರಾಯುಧ ಆತನ ಕೆನ್ನೆಗೆ, ಕೆನ್ನೆ ಅಂದರೆ ಹನು, ತಾಕಿತು. ಅದು ಕೆಂಪಾಯಿತು. ಆದ ಕಾರಣ ಕೆನ್ನೆ ಕೆಂಪಾದಕ್ಕೆ ಆತನಿಗೆ ಹನುಮಂತ ಎಂಬ ಹೆಸರು ಬಂದಿತು. ಹನುಮಂತನ ದೇಹವು ವಜ್ರದಂತೆ ಕಠಿಣ ಶಕ್ತಿಯುತವಾದದ್ದು. ಆದ ಕಾರಣ ಆತನಿಗೆ ಬಜರಂಗಬಲಿ ಎಂದು ಹೇಳುತ್ತಾರೆ. ಹನುಮಂತನು ಶ್ರೀರಾಮನ ಪರಮ ಭಕ್ತ. ಹನುಮಂತನು ಅಣಿಮ, ಮಹಿಮ ಮುಂತಾದ 8 ಸಿದ್ಧಿಗಳನ್ನು ಹೊಂದಿರುವವನು. ಆತನನ್ನು ಪೂಜಿಸುವುದರಿಂದ ನಮಗೆ ಬುದ್ಧಿ, ಬಲ ಮತ್ತು ಧೈರ್ಯ ಸಿಗುತ್ತದೆ. ಆದ ಕಾರಣ ಹನುಮ ಜಯಂತಿಯನ್ನು ಆಚರಿಸುತ್ತಾರೆ. ನಿಮಗೆ ಹನುಮಂತನ ಆಶೀರ್ವಾದ ಸದಾ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಜೈ ಹನುಮಾನ್, ಜೈ ಬಜರಂಗಬಲಿ.